ಈ ವಿಡಿಯೋದಲ್ಲಿ ಬಂದು ನಾವು ಟ್ವಿನ್ ಗೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಟ್ವಿನ್ ಗೇಟ್ ಬಂದು ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲೇನಾಗ್ತಿತ್ತು ಅಂತಂದ್ರೆ ನಿಮ್ಮ ಹತ್ರ ಒಂದು VPN ಇರ್ತಿತ್ತು. ಆ VPN ಮುಖಾಂತರ ನೀವೇನು ಮಾಡ್ತೀರಿ, ರಿಮೋಟ್ ಯೂಸರ್ ನಿಮ್ಮ ಆಫೀಸ್ ನೆಟ್ವರ್ಕು ಅಥವಾ AWSಗೆ ಒಂದು ಟನಲ್ ಮುಖಾಂತರ ನೀವೇನು ಮಾಡ್ತಿದ್ರಿ ಅಂದರೆ ಕನೆಕ್ಟ್ ಆಗ್ತಿದ್ರಿ. ಯಾವ ರೀತಿ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲೈಂಟ್ದು ಏನೋ ಒಂದು ಅಪ್ಲಿಕೇಶನ್ ಇರುತ್ತೆ ಅಂತ ತಿಳ್ಕೊಳ್ಳಿ, VPNದು ಆ ಅಪ್ಲಿಕೇಶನ್ನ ಬಂದು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದ್ರ ಮುಖಾಂತರ ನೀವು ಒಂದು ಟನಲ್ ಕ್ರಿಯೇಟ್ ಆಗುತ್ತೆ. ಆ ಟನಲ್ ಮುಖಾಂತರ ನೀವೇನು ಮಾಡ್ತೀರಿ, ಈ ಆಫೀಸ್ ನೆಟ್ವರ್ಕ್ನ ಕನೆಕ್ಟ್ ಮಾಡ್ಕೊಳ್ತೀರಾ. ಇಲ್ಲಿ VPN ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಯಾವಾಗ ಆ ನೆಟ್ವರ್ಕ್ನ ಕನೆಕ್ಟ್ ಮಾಡ್ತೀರಾ, ಆ ನೆಟ್ವರ್ಕ್ ಒಳಗಡೆ ಇರೋ ರಿಸೋರ್ಸ್ಗಳೆಲ್ಲ ನೀವು ಆಕ್ಸೆಸ್ ಮಾಡ್ಬೋದು. ಓಕೆನಾ. ಈ ರಿಮೋಟ್ ಯೂಸರ್ನ ಒಂದೊಂದು ಟೈಮ್ ಏನು ಅಂತಂದ್ರೆ ನಂಬೋಕ್ಕಾಗಲ್ಲ. ಈ ರಿಮೋಟ್ ಯೂಸರ್ಗೆ ಎಲ್ಲ ನೆಟ್ವರ್ಕ್ ಆಕ್ಸೆಸ್ ಇರೋದ್ರಿಂದ ಅವ್ನು ಬೇಕಾದ್ರೆ ಅವ್ನು ಪರ್ಟಿಕ್ಯುಲರ್ ಆಗಿ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದ ಅಂತಂದ್ರೆ ಅವ್ನು ಬೇಕಾದ್ರೆ ಈ ಪ್ರಾಜೆಕ್ಟ್ನ ಆಕ್ಸೆಸ್ ಮಾಡ್ಬೋದು. ಈ ನೆಟ್ವರ್ಕ್ ಅಲ್ಲಿ ಏನೇನು ರಿಸೋರ್ಸ್ಗಳಿದೆ ಇದನ್ನ ಬೇಕಾದ್ರೆ ಅವನು ಆಕ್ಸೆಸ್ ಮಾಡ್ಬೋದು. ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಯಾರನ್ನು ನಂಬೋಕ್ಕಾಗಲ್ಲ ಅಲ್ವಾ, ಜೀರೋ ಟ್ರಸ್ಟ್ ಪಾಲಿಸಿಲಿ ಯಾವುದೇ ರೀತಿ ಇರಲ್ಲ. ಈ ರೀತಿ ನಂಬೋಕ್ಕಾಗಿಲ್ದ ಹೋಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಟ್ವಿನ್ ಗೇಟ್ನ ಯೂಸ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಆಗಿ ಯಾವ್ದು ಅವ್ನಿಗೆ ಆಕ್ಸೆಸ್ ಬೇಕು ರಿಸೋರ್ಸ್ ಅದನ್ನ ಮಾತ್ರ ನಾವು ಎನೇಬಲ್ ಮಾಡ್ತೀವಿ. ಇದನ್ನ ಯಾವುದೇ ರೀತಿ ಎನೇಬಲ್ ಮಾಡಲ್ಲ, ಇದನ್ನ ಅವನು ಆಕ್ಸೆಸ್ ಮಾಡೋಕ್ಕೂ ಆಗಲ್ಲ. ಓಕೆನಾ. ಆ ಟ್ವಿನ್ ಗೇಟ್ ಯಾವ ರೀತಿ ನೀವು ಕಾನ್ಫಿಗರ್ ಮಾಡೋದು ಅಂತ ಅಂದ್ರೆ, ಜಸ್ಟ್ ಟ್ವಿನ್ ಗೇಟ್ ನೀವು ಕಾನ್ಫಿಗರ್ ಮಾಡಬೇಕು ಅಂತಂದ್ರೆ ಮೊದಲು ನೀವು ಯಾವುದಾದ್ರೂ ಒಂದು VPC ಒಳಗಡೆ ಹೋಗಿ ನೀವು ಬಂದು ಒಂದು ಕನೆಕ್ಟರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇನ್ಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ಬಂದು ನಾನು ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ಇದಕ್ಕೆ ನೇಮ್ ಬಂದು ಟ್ವಿನ್ ಗೇಟ್ ಕನೆಕ್ಟರ್ ಅಂತ ಕೊಡ್ತೀನಿ. ಈ ಕನೆಕ್ಟರ್ ಒಳಗಡೆ ಬಂದು ನಾನು ಸಮ್ ಕೋಡ್ನ ಎಕ್ಸಿಕ್ಯೂಟ್ ಮಾಡಿ ಈ ಕನೆಕ್ಟರ್ ಮತ್ತೆ ಟ್ವಿನ್ ಗೇಟ್ ಮಧ್ಯ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತೀನಿ. ಟ್ವಿನ್ ಗೇಟ್ ಕ್ಲೈಂಟ್ ಏನಿದೆ ಅಪ್ಲಿಕೇಶನ್ ಅದ್ರ ಮಧ್ಯೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತೀನಿ. ಈ ರೀತಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆನಾ. ಇಲ್ಲಿ ಬಂದು ರಿಮೋಟ್ ಯೂಸರ್ ಬಂದು ಈ ಟ್ವಿನ್ ಗೇಟ್ ಅಪ್ಲಿಕೇಶನ್ ಓಪನ್ ಮಾಡ್ತಾನೆ ಅವನು ಲ್ಯಾಪ್ಟಾಪ್ ಅಲ್ಲಿ. ಓಕೆನಾ. ಅದ್ರ ಮುಖಾಂತರ ಅವನು ಏನ್ ಮಾಡ್ತಾನೆ, ಈ ಕನೆಕ್ಟರ್ ಕನೆಕ್ಟ್ ಆಗ್ತಾನೆ. ಈ ಕನೆಕ್ಟರ್ ಅಲ್ಲಿ ನೀವು ಏನ್ ಕಾನ್ಫಿಗರ್ ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಅಪಾಚಿ ಮಾತ್ರ ಆಕ್ಸೆಸ್ ಮಾಡಬೇಕು ಅಂತ ಅಂದಾಗ ನೀವು ಇಲ್ಲಿ ಒಂದು ವೆಬ್ ಅಪ್ಲಿಕೇಶನ್ ಇರುತ್ತೆ, ಅದ್ರ ಮುಖಾಂತರ ನೀವು ಕಾನ್ಫಿಗರ್ ಮಾಡಿದಾಗ ಏನಾಗುತ್ತೆ, ಈ ಕನೆಕ್ಟರ್ ಬಂದು ಪರ್ಟಿಕ್ಯುಲರ್ ಆಗಿ ಯಾವ ರಿಸೋರ್ಸ್ ಇದೆ ಅದಕ್ಕೆ ಮಾತ್ರ ಕನೆಕ್ಟ್ ಆಗುತ್ತೆ. ಈ ರೀತಿ ರಿಮೋಟ್ ಯೂಸರ್ ಬಂದು ಈ ಟ್ವಿನ್ ಗೇಟ್ ಕ್ಲೈಂಟ್ ಮುಖಾಂತರ ಈ ಕನೆಕ್ಟರ್ ಮುಖಾಂತರ ಬಂದು ಇದನ್ನ ಮಾತ್ರ ಆಕ್ಸೆಸ್ ಮಾಡ್ತಾನೆ. ಅವ್ನಿಗೆ ಯಾವುದೇ ರೀತಿ ಈ ಆಕ್ಸೆಸ್ ಇರಲ್ಲ. ಇನ್ ಕೇಸ್ ಇದ್ರ ಆಕ್ಸೆಸ್ ಕೊಡಬೇಕು ಅಂತಂದ್ರೆ ಈ ಕನೆಕ್ಟರ್ ಅಲ್ಲಿ ಬಂದು ನೀವು ಪರ್ಟಿಕ್ಯುಲರ್ Nginx ಏನಿದೆ ಅದನ್ನ ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿದಾಗಲಷ್ಟೇ ನಿಮಗೆ ಈ ಪರ್ಟಿಕ್ಯುಲರ್ Nginx ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಓಕೆನಾ. ಈ ರೀತಿ ನೀವು ಟ್ವಿನ್ ಗೇಟ್ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ರಿಸೋರ್ಸ್ ಲೆವೆಲ್ ಅಲ್ಲಿ ನೀವು ಕಾನ್ಫಿಗರ್ ಮಾಡ್ಕೋಬಹುದು. ಇದು ಬಂದು ನೆಟ್ವರ್ಕ್ ಲೆವೆಲ್ ಆಗ್ತಿತ್ತು VPN. ಈ ನೆಟ್ವರ್ಕ್ ಆಕ್ಸೆಸ್ ಕೊಡ್ತು ಅಂತಂದ್ರೆ ಎಂಟೈರ್ ರಿಸೋರ್ಸ್ ಎಲ್ಲ ಆಕ್ಸೆಸ್ ಆಗ್ತಾ ಇತ್ತು. ಬಟ್ ಇದೇನ್ ಮಾಡ್ತೀವಿ ಅಂತಂದ್ರೆ ಟ್ವಿನ್ ಗೇಟ್ನ ಯೂಸ್ ಮಾಡ್ಕೊಂಡು ಮತ್ತೆ ಕನೆಕ್ಟರ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ರಿಸೋರ್ಸ್ ಅಲ್ಲಿ ಯಾವ್ದು ಪರ್ಟಿಕ್ಯುಲರ್ ರಿಸೋರ್ಸ್ ಬೇಕೋ ಅದನ್ನ ನಾವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ತೀವಿ. ಅದನ್ನ ನೀವು ಒಂದ್ಸರಿ ನೀವು ಪ್ರಾಕ್ಟಿಕಲ್ ಸೆಷನ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಒಂದು ಟ್ವಿನ್ ಗೇಟ್ನ ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತ ನೋಡೋಣ. ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ನಾರ್ಮಲ್ ಆಗಿ ನೋಡ್ಬೋದು, ನಾನು 3 ಇನ್ಸ್ಟೆನ್ಸ್ನ ತಗೊಂಡಿದ್ದೀನಿ. ಇದು ಬಂದು Nginx ಇನ್ಸ್ಟೆನ್ಸ್ ಅಂತ ತಗೊಂಡಿದ್ದೀನಿ. ಮತ್ತೆ ಎರಡನೇದು ಬಂದು ಅಪಾಚಿ. ಈ Nginx ಒಳಗಡೆ ಬಂದು ನಾನು Nginx ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ನಾನು ರಿಫ್ರೆಶ್ ಮಾಡಿದ್ರೆ Nginx ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟೆನ್ಸ್ ಅಲ್ಲಿ ಬಂದು ಅಪಾಚಿ 2 ಏನಿದೆ ಇದನ್ನ ನಾನು ಎನೇಬಲ್ ಮಾಡಿದ್ದೀನಿ. ಓಕೆ. ನಾನು ನೆಕ್ಸ್ಟ್ ಇನ್ನೊಂದು ಇನ್ಸ್ಟೆನ್ಸ್ ತಗೊಂಡಿದ್ದೀನಿ. ಇದು ಬಂದು ಟ್ವಿನ್ ಗೇಟ್ ಕನೆಕ್ಟರ್. ಇದರಲ್ಲಿ ಬಂದು ನಾನು ಕಾನ್ಫಿಗರೇಷನ್ ನಾನು ಟ್ವಿನ್ ಗೇಟ್ ಕಾನ್ಫಿಗರೇಷನ್ ಏನಿದೆ ಇದಕ್ಕೆ ನಾನು ಕಾನ್ಫಿಗರ್ ಮಾಡ್ತೀನಿ. ಓಕೆನಾ. ಕಮೆಂಟ್ ಎಕ್ಸಿಕ್ಯೂಟ್ ಮಾಡಿ ಕನೆಕ್ಟ್ ಮಾಡ್ತೀನಿ. ಟ್ವಿನ್ ಗೇಟ್ ಮತ್ತೆ ಪರ್ಟಿಕ್ಯುಲರ್ ಏನಿದೆ ಕ್ಲೈಂಟ್ ಮಧ್ಯೆ ನಾನು ಕನೆಕ್ಟರ್ ಮಧ್ಯೆ ನಾನು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತೀನಿ. ಓಕೆನಾ. ಇವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಯಿತು ಅನ್ಕೊಳ್ತೀನಿ. Nginx ಇದೆ, ನನ್ನ ಹತ್ರ ಅಪಾಚಿ ಇದೆ. ನನಗೆ ಬಂದು ಈ ಪರ್ಟಿಕ್ಯುಲರ್ ಆಗಿ ಅಪಾಚಿ ಮಾತ್ರ ನಾನು ಆಕ್ಸೆಸ್ ಕೊಡಬೇಕು ಒಂದು ರಿಮೋಟ್ ಯೂಸರ್ಗೆ. ಇದನ್ನ ಯಾವುದೇ ರೀತಿ ಆಕ್ಸೆಸ್ ಕೊಡಬಾರ್ದು. ಅದಕ್ಕೋಸ್ಕರ ನಾನು ಟ್ವಿನ್ ಗೇಟ್ ಕನೆಕ್ಟರ್ ಯೂಸ್ ಮಾಡಿದ್ದೀನಿ. ಇವಾಗ ಬಂದು ಡೈರೆಕ್ಟ್ ಲೈವ್ ಡೆಮೋಗೆ ಹೊಂಟೋಗೋಣ. ಮೊದಲು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಜಸ್ಟ್ ಟ್ವಿನ್ ಗೇಟ್ ಅಂತ ಒಂದು ವೆಬ್ಸೈಟ್ ಒಳಗಡೆ ಹೋಗಿ ನೀವಿಲ್ಲಿ ಒಂದು ಟ್ರಯಲ್ ಫ್ರೀ ಅಂತ ಇರುತ್ತೆ. ಇದ್ರೆ ಎಂಟರ್ಪ್ರೈಸ್ ಲೆವೆಲ್ ಒಂದಿದೆ ಮತ್ತೆ ಟ್ರಯಲ್ ಫ್ರೀನೂ ಒಂದಿದೆ. ನಾನು ಟ್ರಯಲ್ ಫ್ರೀನ ಓಪನ್ ಮಾಡ್ತೀನಿ. ಟ್ರಯಲ್ ಫ್ರೀ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮಗೆ ಇಲ್ಲಿ ಬೇಜಾನ್ ಆಪ್ಷನ್ಗಳು ಕೇಳುತ್ತೆ, ಇಮೇಲ್ ID ಎಲ್ಲನೂ ಕೇಳುತ್ತೆ. ನೀವು ಗೆಸ್ಟ್ ಸ್ಟಾರ್ಟರ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮ್ಮ ಮುಂದೆ ಅದೇ ತೋರಿಸುತ್ತೆ ಈಸಿಯಾಗಿ ಏನೇನು ಸ್ಟೆಪ್ಸ್ಗಳು ಮಾಡಬೇಕು ಅಂತ. ಸ್ಟೆಪ್ಸ್ಗಳೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಬಂದು ನಾನು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ನಾನು ಕಾನ್ಫಿಗರ್ ಮಾಡಿರೋದ್ರಿಂದ ಈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ನೇಮ್ ಜನರೇಟ್ ಆಗುತ್ತೆ. ಇಲ್ಲಿ ಬಂದು ನಾನು ನೇಮ್ ಬಂದು ಕಿಲ್ಟ್ ಅಂತ ಕೊಟ್ಟಿದ್ದೆ. kilt.twingate.com ಅಂತ ನಿಮಗೆ ಅಲ್ಲಿ DNS ನೇಮ್ ನಿಮಗೆ ಕೊಡ್ತಾರೆ ಲಾಸ್ಟಲ್ಲಿ ಸೈನ್ ಅಪ್ ಆದಮೇಲೆ. ಓಕೆನಾ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಜಸ್ಟು ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ.
ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಥೆಂಟಿಕೇಶನ್ ಕೇಳುತ್ತೆ ಒಂದೊಂದು ಟೈಮು. ಅವಾಗ ಬಂದು ನೀವು ಯಾವ ಮೇಲ್ ಐಡಿಯಿಂದ ಸೈನ್ ಅಪ್ ಆಗಿರ್ತಾರೆ ಆ ಮೇಲ್ ಐಡಿನ ನೀವು ಯೂಸ್ ಮಾಡ್ಕೊಂಡು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಸೈನ್ ಇನ್ ಅಂತ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಜಿಮೇಲ್ ಕರ್ಕೊಂಡು ಹೋಗುತ್ತೆ. ಆ ಜಿಮೇಲಲ್ಲಿ ಅಲೋ ಅಂತ ಕೊಡ್ತು ಅಂತಂದ್ರೆ ಸಾಕು, ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಓಕೆನಾ. ಇದರಲ್ಲಿ ಬಂದು ರಿಸೋರ್ಸು, ರಿಮೋಟ್ ನೆಟ್ವರ್ಕು, ಕನೆಕ್ಟರು, ಈ ರೀತಿ 3 ಆಪ್ಷನ್ ತೋರಿಸ್ತಾ ಇದೆ ನೋಡಿ ನಿಮಗೆ. ಮೊದಲು ಬಂದು ನೀವೊಂದು ರಿಮೋಟ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ನೀವು ಕ್ಲೈಂಟು ಮತ್ತು ಮೇನು ಯಾವುದಿರುತ್ತೆ ನೆಟ್ವರ್ಕು ಅದ್ರ ಮಧ್ಯೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಾಗಿರೋದ್ರಿಂದ ಬಂದು ಇಲ್ಲಿ ನೀವು ಒಂದು ನೆಟ್ವರ್ಕ್ನ ಎನೇಬಲ್ ಮಾಡ್ತಾರೆ. ರಿಮೋಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಯಾವ್ದು ಕ್ಲೌಡ್ ಪ್ರೊವೈಡರ್ ಇದೆ ಆನ್ ಪ್ರಿಮಿಸ್ ಬೇಕು ಅಂತ ಆನ್ ಪ್ರಿಮಿಸ್ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಬಂದು AWS ಅಲ್ಲಿ ನಾನು ಡೆಮೋ ತೋರಿಸಿರೋದ್ರಿಂದ AWS ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ನಾನು ಏನು ಮಾಡ್ತೀನಿ, ಅಪಾಚಿ ಟು ಆಕ್ಸಿಸ್ ಅಂತ ಕೊಡ್ತೀನಿ. ನೀವೇನು ಬೇಕಾದ್ರೆ ನೇಮ್ ಕೊಟ್ಕೋಬಹುದು. ಜಸ್ಟ್ ಆ್ಯಡ್ ರಿಮೋಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಯಿತು ನೋಡ್ಬೋದು ಇಲ್ಲಿ. ಯಾವುದು ನಾನು ಕ್ರಿಯೇಟ್ ಮಾಡಿದ್ದು, ನನ್ನ ಹತ್ರ ಆಲ್ರೆಡಿ ಒಂದು ನೆಟ್ವರ್ಕ್ ಇದೆ. ಓಕೆ, ಇದನ್ನು ರಿಮೂವ್ ಮಾಡ್ಬಿಡ್ತೀನಿ, ಇನ್ನೊಂದ್ಸರಿ ಕ್ರಿಯೇಟ್ ಮಾಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಬಂದು ಅಪಾಚಿ ಟು ಅಂತಲೇ ಕೊಡ್ತೀನಿ. ಜಸ್ಟು ಆ್ಯಡ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ರಿಮೋಟ್ ನೆಟ್ವರ್ಕ್ ಮೇಲೆ. ಇದೊಂದು ರಿಮೋಟ್ ನೆಟ್ವರ್ಕ್ನ ಕ್ಲಿಯರ್ ಮಾಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ಬಂದು ನಿಮಗೆ ಡಿಪ್ಲಾಯ್ ಕನೆಕ್ಟರ್ ಅಂತ ತೋರಿಸ್ತಾ ಇದೆ. ನಿಮಗೆ ಡಿಪ್ಲಾಯ್ ಕನೆಕ್ಟರ್ ಅಂತ ಅಂದರೆ ನಾವು ಇಲ್ಲಿ ಜಸ್ಟ್ ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿದೆ, ಅದನ್ನು ನಾವು ಬಂದು ಈ ಕನೆಕ್ಟರ್ ಒಳಗಡೆ ಬಂದು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದರೊಳಗಡೆ ಕನೆಕ್ಟ್ ಆಗಿ ಇದರೊಳಗಡೆ ಹೋಗ್ತೀನಿ. ಓಕೆ, ಸುಡೋಸು. ಓಕೆ, ರೂಟ್ ಯೂಸರ್ ಲಾಗಿನ್ ಆಗಿದೆ ನಾವು ಟ್ವಿನ್ ಗೇಟ್ ಕನೆಕ್ಟರು. ಈ ಟ್ವಿನ್ ಗೇಟ್ ಕನೆಕ್ಟರ್ ನಾವು ಕಾನ್ಫಿಗರ್ ಮಾಡಬೇಕು ಅಂತಂದರೆ ಇಲ್ಲಿ ಡಿಪ್ಲಾಯ್ ಕನೆಕ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇಜಾನ್ ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ ಬಂದು ನಾನು ಲಿನೆಕ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಲಿನೆಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಜನರೇಟ್ ಟೋಕನ್ ಅಂತ ಕೊಡ್ತೀನಿ, ಅಥೆಂಟಿಕೇಟ್. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಓಕೆ, ಕಂಟಿನ್ಯೂ. ಇದೇ ರೀತಿ ನೀವು ಸೈನ್ ಅಪ್ ಆದಾಗ್ಲೂ ಕೇಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಆಕ್ಸೆಸ್ ಟೋಕನ್ ಕೀ ಎಲ್ಲ ಜನರೇಟ್ ಆಗಿದೆ. ನೆಕ್ಸ್ಟ್ ಬಂತು ಅಂತಂದರೆ ನಾನು ಇಲ್ಲಿ ಕಮೆಂಡ್ ಏನಿದೆ ಈ ಕಮೆಂಡ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ಆಕ್ಸೆಸ್ ಕೀ ಟೋಕನ್ ಎಲ್ಲ ಇಲ್ಲಿಗೆ ಅಸೈನ್ ಆಗಿದೆ ಆಟೋಮೆಟಿಕ್ಕಾಗಿ. ಇದನ್ನು ಕಾಪಿ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಈ ಕನೆಕ್ಟರ್ ಏನಿದೆ ಅದರೊಳಗಡೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಟ್ವಿನ್ ಗೇಟ್ ಕನೆಕ್ಟರು. ಇಲ್ಲಿ ಬಂದು ನಾನು ಆ ನೆಟ್ವರ್ಕ್ನ ಕಾನ್ಫಿಗರ್ ಮಾಡ್ತೀನಿ. ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು, ನಿಮ್ಗದು ಇಲ್ಲಿ ತೋರಿಸುತ್ತೆ. ನಿಮಗೆ ಎಲ್ಲ ಪ್ರೋಸೆಸ್ ಆಗ್ತಿರೋದು ಇಲ್ಲಿಗೆ ಬಂತು ಅಂತಂದರೆ ನಿಮ್ಗೆ ಇಲ್ಲಿ ಕನೆಕ್ಟೆಡ್ ಅಂತ ನಿಮಗೆ ತೋರಿಸುತ್ತೆ. ಅದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಇವಾಗ ಬಂದು ನೋಡ್ಬೋದು. ಇಲ್ಲಿ ಬಂದು ಏನಾಯಿತು ಅಂತಂದರೆ ಇದು ಕನೆಕ್ಟರ್ ಅಂತ ತಿಳ್ಕೊಳ್ಳಿ, ಕನೆಕ್ಟರ್ ಇನ್ಸ್ಟೆನ್ಸು. ಈ ಕನೆಕ್ಟರ್ ಇನ್ಸ್ಟೆನ್ಸ್ಗೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ ಅಷ್ಟೇ. ಓಕೆನಾ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು, ಅದೇ ಆಟೋಮೆಟಿಕ್ ಆಗಿ ಇಲ್ಲಿ ಗ್ರೀನ್ ಸಿಂಬಲ್ ಬಂದಿದೆ ಅಂದರೆ ಕಂಟ್ರೋಲರ್ ಕನೆಕ್ಟೆಡ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಕನೆಕ್ಟೆಡ್ ಆಗಿದೆ. ಇವಾಗ ಬಂದು ನಾವು ಇಲ್ಲಿ ಟೀಮ್ನ ಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ಕೋಬೋದು. ಯಾವ ಪರ್ಟಿಕ್ಯುಲರ್ ಗ್ರೂಪ್ಗೆ ಯಾವ ಪರ್ಟಿಕ್ಯುಲರ್ ರಿಸೋರ್ಸ್ನ ಅಸೈನ್ ಮಾಡ್ಬೋದು, ಮತ್ತು ಯೂಸರ್ಗೆ ಯಾವ ಪರ್ಟಿಕ್ಯುಲರ್ ರಿಸೋರ್ಸ್ನ ಅಸೈನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಬಂದು ನಾನು ಯೂಸರ್ನ ಆಲ್ರೆಡಿ ನನ್ನ ಹತ್ರ ಒಂದು ಯೂಸರ್ ಇರೋದ್ರಿಂದ ನಾನು ಡಿಫಾಲ್ಟ್ ಯೂಸರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯೂಸರ್ ಬೇಕು ಅಂತಂದರೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಆ ಪರ್ಟಿಕ್ಯುಲರ್ ಏನಿರುತ್ತೆ ಆ ಯೂಸರ್ಗೆ ಮಾತ್ರ ಆ ಪರ್ಟಿಕ್ಯುಲರ್ ರಿಸೋರ್ಸ್ ಆಕ್ಸೆಸ್ ಆಗುತ್ತೆ. ಇಲ್ಲಿ ಬಂದು ನಾನು ಡಿಫಾಲ್ಟ್ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕ್ರಿಯೇಟ್ ಆಗಿರೋದನ್ನ ನಾನು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂತು ಅಂತಂದರೆ ಆಲ್ರೆಡಿ ನನ್ನ ಹತ್ರ ಒಂದು ಯೂಸರ್ ಇರೋದ್ರಿಂದ ನಾನು ಬಂದು ರಿಮೋಟ್ ನೆಟ್ವರ್ಕ್ ಕನೆಕ್ಟ್ ಮಾಡಾಯಿತು. ಕನೆಕ್ಟರ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಕನೆಕ್ಟ್ ಆಗಿರೋದು ನಿಮ್ಗೆ ತೋರಿಸ್ತಾ ಇದೆ, ಕನೆಕ್ಟೆಡ್ ಅಂತ ಬಂತು. ನೆಕ್ಸ್ಟ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡೋಣ. ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪರ್ಟಿಕ್ಯುಲರ್ ಯಾವ ರಿಸೋರ್ಸ್ ಕನೆಕ್ಟ್ ಆಗಬೇಕು ಇವಾಗ ಇಲ್ಲಿ ನೋಡ್ಬೋದು. ಇವಾಗ ಬಂದು ಈ ಪರ್ಟಿಕ್ಯುಲರ್ ಕನೆಕ್ಟರ್ಗೆ ಆಕ್ಸೆಸ್ ಆಗಿದೆ. ನಾವು ಇಲ್ಲಿಂದ ಬಂದು ಒಂದು ಟನಲ್ ಬಂದು ಇದ್ರೊಳಗಡೆ ಈ ಕನೆಕ್ಟರ್ ಗಂಟೆ ಆಕ್ಸೆಸ್ ಆಗಿದೆ. ಕನೆಕ್ಟರು ಲೈವ್ ಬಂತು. ಇವಾಗ ಬಂದು ಈ ಕನೆಕ್ಟರ್ ಒಳಗಡೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ರಿಸೋರ್ಸ್ಗಳಿದೆ. ಒಂದು ಅಪಾಚಿ ಒಂದಿದೆ ಮತ್ತು ಎಂಜಿನೆಕ್ಸ್ ಒಂದಿದೆ. ಇವಾಗ ಬಂದು ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದಕ್ಕೆ ಬೇಕು ಅದಕ್ಕೆ ನಾವು ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಇವಾಗ ಇದಕ್ಕೆ ಬೇಕು ಅಂತಂದ್ರೆ ನಾವು ಕನೆಕ್ಟರ್ ಮುಖಾಂತರ ಇದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಇದರಲ್ಲಿ ನೀವು ಕನೆಕ್ಟರ್ನ ಬೇಕಾದರೆ ಈ ಪರ್ಟಿಕ್ಯುಲರ್ ಒಂದು VPC 1 ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ ನೇಮು. ಅದರೊಳಗಡೆ ನೀವೇನಾದರೂ ಲಾಂಚ್ ಮಾಡಿತ್ತು ಅಂತಂದರೆ VPC 1, VPC 2, VPC 3 ಅದನ್ನು ಬೇಕಾದ್ರೆ ನೀವು ಆಕ್ಸೆಸ್ ಮಾಡ್ಬೋದು. ಈ ಒಂದು ಕನೆಕ್ಟರ್ ಮುಖಾಂತರ ಮಲ್ಟಿಪಲ್ VPCನ ನೀವು ಆಕ್ಸೆಸ್ ಮಾಡ್ಬೋದು. ಓಕೆ, ಇವಾಗ ಬಂದು ನಾನು ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲೇಬಲ್ ಬಂದು ನಾನು ಬಂದು ಅಪಾಚಿ 2 ಅಂತ ಕೊಡ್ತೀನಿ. ಓಕೆ,
ಓಕೆ, ಪೋರ್ಟ್ ಏನು ಬೇಕಾಗಿಲ್ಲ ನಮಗೆ. ಲೇಬಲ್ ಬಂದು ಅಪಾಚಿ 2. ಓಕೆ, ನೆಕ್ಸ್ಟ್ ಇವಾಗ IP ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಳ್ಳೋಣ ನಾವು. ಅಪಾಚಿ 2ದು IP ಅಡ್ರೆಸ್ ಏನು ಇಲ್ಲಿ ನೋಡ್ಬೋದು. ಅಪಾಚಿ 2ದು IP ಅಡ್ರೆಸ್ ಬಂದು ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಪ್ರೈವೇಟ್ IP ಅಡ್ರೆಸ್, ಯಾವುದೇ ರೀತಿ ಪಬ್ಲಿಕ್ ಏನು ಅವಶ್ಯಕತೆ ಇರಲ್ಲ. ಓಕೆ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಪೋರ್ಟ್ ನಂಬರ್ ನೀವು ಅಸೈನ್ ಮಾಡ್ಬೋದು. ಪೋರ್ಟ್ ನಂಬರ್ 80 ಆಗಿರೋದ್ರಿಂದ ಡಿಫಾಲ್ಟಾಗಿ 80 ಅಂತ ತೋರಿಸುತ್ತೆ. ಇನ್ ಕೇಸ್ ಏನಾದ್ರು ಬೇರೆ ಪೋರ್ಟ್ ಆಗಿತ್ತು ಅಂತಂದರೆ ಇಲ್ಲಿ TCP UDP ಎಲ್ಲ ನೀವು ಎನೇಬಲ್ ಮಾಡ್ಬೋದು ಮತ್ತು ಡಿಸೇಬಲ್ ಮಾಡ್ಬೋದು. ಓಕೆ, ನಾನು ಇವಾಗ ಆಯಿತು. ಇವಾಗ ಡಿಫಾಲ್ಟ್ ಫುಲ್ ಸೆಲೆಕ್ಟ್ ಮಾಡಿಕೊಂಡೆ. ಓಕೆ, ಇಲ್ಲಿ ಬಂದು ನಾನು ಓಕೆ, ಅಪಾಚಿ 2 ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯಾವುದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ನಾನು. ಇಲ್ಲಿ ಬಂದು ನಾನು ನೆಟ್ವರ್ಕ್ ಬಂದು ನಾನು ಅಪಾಚಿ 2 ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಮಲ್ಟಿಪಲ್ ನೆಟ್ವರ್ಕ್ ಇತ್ತು ಅಂತಂದರೆ ನೀವು ಮಲ್ಟಿಪಲ್ ನೆಟ್ವರ್ಕಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಅಪಾಚಿ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ IP ಅಡ್ರೆಸ್ ಹಾಕ್ತೆ. ಇಲ್ಲಿ ಡೊಮೈನ್ ನೇಮ್ ಬೇಕಾದರೂ ಹಾಕ್ಬೋದು. IP ಅಡ್ರೆಸ್ ಬದಲು ಡೊಮೈನ್ ನೇಮ್ ಬೇಕಾದರೂ ಹಾಕಬಹುದು. ನಾನು ಇಲ್ಲಿ ಬಂದು ಡೈರೆಕ್ಟಾಗಿ IP ಅಡ್ರೆಸ್ ಕೊಡ್ತಾ ಇದ್ದೀನಿ. ಜಸ್ಟು ಕ್ರಿಯೇಟ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದು ನೀವು ಯೂಸರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಎವ್ರಿ1 ಅಂತ ಕೊಡ್ತೀನಿ. ಎವ್ರಿ1 ಒಳಗಡೆ ಬಂದು ಒಂದೇ ಯೂಸರ್ ಇರೋದ್ರಿಂದ ಎವ್ರಿ1 ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಬಂದು ಗ್ರ್ಯಾಂಟ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂತು ಅಂತ ಅಂದರೆ ಇವಾಗ ಆಕ್ಸೆಸ್ ಗ್ರ್ಯಾಂಟ್ ಆಗಿದೆ. ಇಲ್ಲಿ ನೋಡ್ಬೋದು ಈ 172.31.18.1 ಇದಕ್ಕೆ ಬಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ. ಇಲ್ಲಿ ನೋಡ್ಬೋದು ಅಂತ ಅಂದರೆ ಕ್ಲೈಂಟು ಈ ರೀತಿ ಎಸ್ಟಾಬ್ಲಿಷ್ ಆಗಿದೆ. ಇದ್ರ ಮುಖಾಂತರ ಹಿಂಗೆ ಎಸ್ಟಾಬ್ಲಿಷ್ ಆಗಿದೆ. ಇದಕ್ಕೆ ಈ ಕನೆಕ್ಟರ್ ಮುಖಾಂತರ ಇದಕ್ಕೆ ಎಸ್ಟಾಬ್ಲಿಷ್ ಆಗಿದೆ. ಇವಾಗ ಬಂದು ಈ ಕ್ಲೈಂಟು ರಿಮೋಟ್ ಯೂಸರ್ ಏನಿರುತ್ತೆ ಅದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಇಲ್ಲಿ ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ಟೂಲ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಕ್ಲೈಂಟ್ ಟೂಲು ಅದು ಬಂದು ಟ್ವಿನ್ ಗೇಟ್ ಕ್ಲೈಂಟ್ ಟೂಲ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮುಖಾಂತರ ಅವನೇನು ಮಾಡ್ತಾನೆ, ನೆಟ್ವರ್ಕ್ ಕನೆಕ್ಟ್ ಆಗಿ ಹಿಂಗೆ ಆಕ್ಸೆಸ್ ಮಾಡ್ತಾನೆ. ಓಕೆನಾ, ಅದನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಬಂದು ವಿಂಡೋಸ್ ಬೇಕೋ ಯಾವುದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ, ಎಲ್ಲಿದೆ ಡೌನ್ಲೋಡ್ ಆಪ್ಷನ್ನು, ಗೆಟ್. ಇಲ್ಲಿ ನೋಡ್ಬೋದು ಇಲ್ಲಿ ಲಿನೆಕ್ಸ್ ಬೇಕಾದ್ರೆ ಲಿನೆಕ್ಸು. ನಾನು ಬಂದು ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ಡೌನ್ಲೋಡ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಇದು ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಾದ್ಮೇಲೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಾಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಬಂದು ನಿಮ್ಗೆ ಈ ರೀತಿ ಇಲ್ಲಿ ಆಪ್ಷನ್ ತೋರಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಬಂದು ನಿಮಗೆ ಎನೇಬಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟ್ವಿನ್ ಗೇಟ್ ಎನೇಬಲ್ ಆಗಿದೆ. ಇವಾಗ ಬಂದು ನೀವು ಇಲ್ಲಿ ನೋಡ್ಬೋದು ನಿಮ್ಮ ಪರ್ಟಿಕ್ಯುಲರ್ ಆಗಿ ಅಪಾಚಿ 2 ಏನಿದೆ ಅದನ್ನ ಮಾತ್ರ ನಿಮ್ಗೆ ಆಕ್ಸೆಸ್ ಆಗಿದೆ. ಇವಾಗ ನೀವು ಆ ಪರ್ಟಿಕ್ಯುಲರ್ ಅಪಾಚಿ 2ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ಕನೆಕ್ಟ್ ಆಗಿದೆ ಅಪಾಚಿ 2. ಇಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಏನು ಮಾಡುತ್ತೆ ಅಂತ ಅಂದರೆ ನೀವು ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಕ್ವಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಫಸ್ಟ್ ಏನು ಮಾಡ್ತೀನಿ, ಜಸ್ಟ್ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟಾಗ ನಿಮ್ದು ಇಮೇಲ್ ID ಕೇಳುತ್ತೆ ಯಾವ್ದಕ್ಕೆ ಕನೆಕ್ಟ್ ಆಗಬೇಕು ಅಂತ. ನಿಮ್ಗೆ ಯೂಸರ್ ಏನಾದರೂ ಕೊಟ್ಟಿತ್ತು ಅಂದರೆ ಯೂಸರ್ ಮೇಲ್ ID ಅಡ್ರೆಸ್ಸಿಂದ ನಾವು ಕಾನ್ಫಿಗರ್ ಮಾಡಿರೋದ್ರಿಂದ ಅವ್ನ ಮೇಲ್ ಅಡ್ರೆಸ್ ಕೊಡ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಈ ರೀತಿ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಥೆಂಟಿಕೇಟೆಡ್ ಅಂತ ಬಂತು. ಅಥೆಂಟಿಕೇಟೆಡ್ ಅಂತ ಬಂತು ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಕನೆಕ್ಟ್ ಆಗಿದೆ. ಅವನಿಗೆ ಬಂದು ಈ ಪರ್ಟಿಕ್ಯುಲರ್ ಯೂಸರ್ಗೆ ಬಂದು ಈ ಅಪಾಚಿ 2 ಮಾತ್ರ ಆಕ್ಸೆಸ್ ಇದೆ, ಎಂಜಿನಿಯರ್ಸ್ ಆಕ್ಸೆಸ್ ಇಲ್ಲ. ಇವಾಗ ಬಂದು ನಾವು ಈ ಪರ್ಟಿಕ್ಯುಲರ್ ಏನಿದೆ ಅಪಾಚಿ 2ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಪಬ್ಲಿಕ್ IP ಅಡ್ರೆಸ್ ಬದಲು ನಾನು ಏನು ಮಾಡ್ತೀನಿ, ಈ ಪ್ರೈವೇಟ್ IP ಅಡ್ರೆಸ್ನ ಯೂಸ್ ಮಾಡ್ತೀನಿ. ಇವಾಗ ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಪ್ರೈವೇಟ್ IP ಅಡ್ರೆಸ್ಸಿಂದ ಈ ಪರ್ಟಿಕ್ಯುಲರ್ ವೆಬ್ ಸರ್ವರ್ ಆಕ್ಸೆಸ್ ಆಗ್ತದೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ನೋಡ್ಬೋದು ನಾವೇನು ಮಾಡಿದ್ದೀವಿ, ಈ ಕ್ಲೈಂಟು ಬಂದು ಈ ಪರ್ಟಿಕ್ಯುಲರ್ ಅಪಾಚಿ 2 ಕನೆಕ್ಟ್ ಆಗಿದ್ದಾನೆ. ಯಾವುದ್ರ ಮುಖಾಂತರ, ಈ ಟ್ವಿನ್ ಗೇಟ್ ಮುಖಾಂತರ. ಡೈರೆಕ್ಟ್ ಇಲ್ಲಿ ಒಂದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನೀವು ನಾರ್ಮಲ್ ಆಗಿ ಲೋಕಲ್ PC ಇಂದನೇ ಇವಾಗ ರಿಮೋಟ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿದ್ರೆ ಕನೆಕ್ಟ್ ಆಗಿ ಇವಾಗ ಡೈರೆಕ್ಟ್ IP ಅಡ್ರೆಸ್ ಮುಖಾಂತರ ನೀವು ಆಕ್ಸೆಸ್ ಮಾಡ್ತಾ ಇದ್ದೀರಿ. ಇವಾಗ ನಿಮಗೆ ಬಂದು ಅಪಾಚಿ 2 ಮಾತ್ರ ನೆಟ್ವರ್ಕ್ ಆಕ್ಸೆಸ್ ಇರೋದು, ಆ ರಿಸೋರ್ಸ್ ಆಕ್ಸೆಸ್ ಇರೋದು. ಇವಾಗ ಬಂದು ನಾವು ಎಂಜಿನೆಕ್ಸ್ನ ಆಕ್ಸೆಸ್ ಮಾಡಕ್ಕೆ ನೋಡೋಣ. ಜಸ್ಟ್ ಎಂಜಿನೆಕ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಆಕ್ಸೆಸ್ ಇರಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಬಂದು ನಮಗೆ ಆಕ್ಸೆಸ್ ಕೊಟ್ಟಿರೋದು
ಆಕ್ಸಿಸ್ ಕೊಟ್ಟಿರೋದು. ಇಲ್ಲಿ ಕ್ಲೈಂಟ್ ಒಂದು ಸಾಫ್ಟ್ವೇರ್ ಕೊಟ್ಟವಲ್ಲ, ಇವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಇರೋದು ಹಿಂಗೆ ನಮಗೆ ಎಸ್ಟಾಬ್ಲಿಷ್ ಆಗಿರೋದು, ಈ ರೀತಿ ಎಸ್ಟಾಬ್ಲಿಷ್ ಆಗಿರೋದು. ಇನ್ ಕೇಸ್ ಏನಾದ್ರು ಇದ್ರದ್ದು ಬೇಕು ಅಂತ ಅಂದರೆ ನೀವು ಬಂದು ಇಲ್ಲಿ ಕಾನ್ಫಿಗರ್ ಮಾಡಬೇಕಾಗತ್ತೆ. ಇಲ್ಲಿ ಆ್ಯಡ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಎಂಜಿನಿಕ್ಸ್ ಅಂತ ಕೊಟ್ಟು ಈ ಪರ್ಟಿಕ್ಯುಲರ್ IP ಅಡ್ರೆಸ್ ಏನಿರುತ್ತೆ ಕಾಪಿ ಮಾಡಿ, ಇಲ್ಲಿದೆ, ಇಲ್ಲಿ ಬಂದು ಪೇಸ್ಟ್ ಮಾಡಿ, ಇಲ್ಲಿ ಬಂದು ನೀವು ರಿಮೋಟ್ ನೆಟ್ವರ್ಕ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ಎವ್ರಿ1 ಗ್ರ್ಯಾಂಟ್ ಆಕ್ಸಿಸ್ಸು. ಓಕೆ, ಸೆಕೆಂಡ್ ಒನ್ನದು ಒಪ್ಪಾಗಿದೆ. ಇವಾಗ ಬಂದು ನಾವು ಇನ್ನೊಂದ್ಸರಿ ಕರೆಕ್ಟಾಗಿ ರಿಫ್ರೆಶ್ ಮಾಡೋಣ. ಇಲ್ಲಿ ನೋಡು ಬಂತು. ಇವಾಗ ನಾವು ಜಸ್ಟ್ ವೆಬ್ ಸರ್ವರ್ನ ಆಕ್ಸೆಸ್ ಮಾಡೋದು ಪ್ರೈವೇಟ್ IP ಅಡ್ರೆಸ್ ಮುಖಾಂತರ. ನೀವು ಇನ್ ಕೇಸ್ ಏನಾದರೂ ಆ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗಬೇಕು ಅಂತ ಅಂದರೆ ಡೈರೆಕ್ಟ್ ಏನಿಲ್ಲ, ನಿಮಗೆ ಯಾವುದೇ ರೀತಿ ಇದ್ರ ಅವಶ್ಯಕತೆ ಇರಲ್ಲ, ಪಬ್ಲಿಕ್ IP ಅದರ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ನೀವು ಈ ಏನಿರುತ್ತೆ PEM ಫೈಲು ಅದ್ರ ಮುಖಾಂತರ ಡೈರೆಕ್ಟ್ ಪ್ರೈವೇಟ್ IP ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು. ಇವಾಗ ನೋಡಿ ಪ್ರೈವೇಟ್ IP ನಾನು ಕಾಪಿ ಮಾಡಿರೋದು. ಇಲ್ಲಿ ಬಂದು ನಾನು ಏನು ಮಾಡ್ತೀನಿ, ಇದನ್ನು ರೀನೇಮ್ ಮಾಡ್ತೀನಿ ಉಬಂಟುನೇ. ಜಸ್ಟ್ ಇದ್ರೊಳಗಡೆ ಹೋಗಿ ನಾನು ನಂದು ಪ್ರೈವೇಟ್ IP ಏನಿದೆ ಕೀ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ನಾನು ಬಂದು ಆ 81 ಏನಿದೆ ಈ ಪ್ರೈವೇಟ್ IP ಅಡ್ರೆಸ್ ಮುಖಾಂತರ ನಾನು ಆಕ್ಸೆಸ್ ಮಾಡಿದೆ. ಹೆಂಗೆ ಆಕ್ಸೆಸ್ ಮಾಡಿದೆ, ಟ್ವಿನ್ ಗೇಟ್ ಬಂದು ಅದ್ರ ಮುಖಾಂತರ ನಾವು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿ ಆಕ್ಸೆಸ್ ಮಾಡ್ತಾ ಇದ್ವಿ. ಓಕೆನಾ, ಈ ರೀತಿ ನೀವು ರಿಸೋರ್ಸ್ ಲೆವೆಲಲ್ಲಿ ಬೇಕಾದ್ರೆ ನೀವು ಆಕ್ಸೆಸ್ ಕೊಡ್ಬೋದು.